ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಏಪ್ರಿಲ್ 10th ಕೋಟಿಗೊಬ್ಬ ರಿಲೀಸ್ ಆಗ್ತದೆ. ತಿರ್ಗಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 10ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಹೊಸ ಒಂದು ತಂತ್ರಜ್ಞಾನದೊಂದಿಗೆ. ನಮ್ಮ ವಿಷ್ಣು ಸರ್ ಅವರ ಕೋಟಿಗೊಬ್ಬ ಮತ್ತೆ ಬಿಡುಗಡೆ ಆಗ್ತಾ ಇದೆ. ಇಷ್ಟು ಸಾರಿ ಹೇಳೋಂಗೆ ಇದು ನಾವು ಮಾಡೋದಲ್ಲ, ಅದು ಆಗೋದು ಅಂತ. ಆ ಥರ ಆಗಿ ಇದು ಒಂದು ಇತಿಹಾಸವಾಗಿದೆ. ಈಗ ಮತ್ತೆ ರಿಲೀಸ್ ಆಗ್ತಾ ಇದೆ. ಸೊ ಇದೇ ಏಪ್ರಿಲ್ 10ನೇ ತಾರೀಕು, ದಟ್ ಇಸ್ ಏಪ್ರಿಲ್ 10th, ಕೋಟಿಗೊಬ್ಬ ರಿಲೀಸ್ ಆಗ್ತಿದೆ. ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ನಮಸ್ಕಾರ. ಕೋಟಿಗೊಬ್ಬ ಕೋಟಿಗೊಬ್ಬ ಅಂದರೆ ಕಾಣೋದು ಒಬ್ಬರೇ, ಅದು ನಮ್ಮ ವಿಷ್ಣು ಸರ್, ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಒಬ್ಬರೇ ಕಾಣೋದು. ಸೊ ಕೋಟಿಗೊಬ್ಬ ನಿಜವಾಗ್ಲೂ 25 ವರ್ಷ ಆಗಿದೆ ಅಂತಂದರೆ ಒಂದು ಲಾಂಗ್ ಜರ್ನಿ ಅದು. ಸೊ 25 ವರ್ಷ ಆದ ನಂತರ ಆದರೂ ಕೂಡ ಜನಗಳ ಮನಸ್ಸಿನಲ್ಲಿ, ಜನಗಳ ಹೃದಯದಲ್ಲಿ, ಈ ಕರ್ನಾಟಕದ ಜನತೆಯಲ್ಲಿ ಆ ಕೋಟಿಗೊಬ್ಬಗೆ ಇರತಕ್ಕಂಥ ಒಂದು ಪ್ರೀತಿ, ಒಂದು ಗೌರವ, ಆ ಒಂದು ಇದೆಯಲ್ಲ, ಅದು ತಿರ್ಗಿ ಮತ್ತೆ ರಿಲೀಸ್ ಮಾಡೋದಕ್ಕೆ ಪ್ರೇರೇಪಣೆ ಆಗಿರ್ತಕ್ಕಂಥದ್ದು ನಮ್ಮ ನಿರ್ಮಾಪಕ ಬಾಬು ಅವ್ರಿಗೆ. ಸೊ ಈಗ ರೆಟ್ರೋ ಹೋಗಿ ಮೆಟ್ರೋ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಜನಜೀವನದಲ್ಲಿ ಈಗಿನ ಜನ್ರೇಷನ್ 25 ವರ್ಷ ಅಂದ ತಕ್ಷಣ ಬೇರೆ ಜನ್ರೇಷನ್ ಕೂಡ ಬಂದಿರುತ್ತೆ. ಆ ಜನ್ರೇಷನ್ಗೆ ಥಿಯೇಟ್ರಲ್ಲಿ ಬಂದು ನೋಡುವಂಥ ಅನುಭವವನ್ನು ಈ ಚಿತ್ರ ಕೊಡುತ್ತೆ. ಯಾಕಂದರೆ ಇವತ್ತಿನ ದಿವಸ ಕೋಟಿಗೊಬ್ಬ ಅಂದ ತಕ್ಷಣ ಟಿ ವಿಲಿ ನೋಡ್ತಿದ್ದೀವಿ, ಮೊಬೈಲಲ್ಲಿ ನೋಡ್ತಿದ್ದೀವಿ, ಅಲ್ಲಿ ನೋಡ್ತೀವಿ ಅಂತಾರೆ. ಆದರೆ ಥಿಯೇಟ್ರಲ್ಲಿ ನೋಡುವಂಥದ್ದು ಇದೆಯಲ್ಲ, 5.1, 7.1 ಸಿನಿಮಾಸ್ಕೋಪು, ಈ ಒಂದು ಎಫೆಕ್ಟ್ ಇದೆಯಲ್ಲ, ಎಫೆಕ್ಟು ನಿಜವಾಗ್ಲೂ ನಿಮ್ಮ ಮನಸ್ಸು, ಹೃದಯ ಎಲ್ಲವನ್ನು ಮುಟ್ಟುತ್ತೆ. ಆಮೇಲೆ ವಿಷ್ಣು ಸರ್ ಅವ್ರನ್ನ ನೀವು ಭಾಳ ಮುದ್ದಾಗಿ ನೋಡತಕ್ಕಂಥ ಅವಕಾಶ ವೈಡರ್ ಸ್ಕ್ರೀನಲ್ಲಿ ಸಿಗೋಂಥದ್ದು ನಿಜವಾಗ್ಲೂ ಒಂದು ಒಳ್ಳೆಯ ಅವಕಾಶವನ್ನು ನಿರ್ಮಾಪಕರು ನಿಮಗೆಲ್ಲ ಕಲ್ಪಿಸ್ಕೊಡ್ತಾ ಇದ್ದಾರೆ. ಒಂದು ಸಿನಿಮಾ ಯಶಸ್ವಿ ಆಗಬೇಕಾದ್ರೆ ಕತೆ ಗಟ್ಟಿಯಾಗಿರಬೇಕು. ಕತೆ ಜೊತೆಗೆ ನಾಯಕ ನಟರು, ನಿರ್ಮಾಪಕರು, ನಿರ್ದೇಶಕರು, ಈ 3 ಜನ, ಪ್ರೊಡ್ಯೂಸರ್, ಡೈರೆಕ್ಟ್ರು, ಹೀರೋ, ಈ 3 ಜನ ಒಟ್ಟಾಗಿ ಆ ಪ್ರಾಜೆಕ್ಟನ್ನು ಪ್ರೀತಿ ಮಾಡಿದ್ರೆ ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಕೋಟಿಗೊಬ್ಬನೇ ಸಾಕ್ಷಿ. ಕೋಟಿಗೊಬ್ಬ ಸಿನಿಮಾವನ್ನು ನಾವು ಒಂದು ಶೆಡ್ಯೂಲನ್ನು ಹಾಕ್ಕೊಂಡಾಗ ಅದರಲ್ಲಿ ಮೈಸೂರಲ್ಲಿ ಮಾಡಿದ್ವಿ, ಊಟಿನಲ್ಲಿ ಮಾಡಿದ್ದೀವಿ, ಆಮೇಲೆ ಪಾಂಡವಪುರ, ಶ್ರೀರಂಗಪಟ್ಟಣ, ಮೇಲ್ಕೋಟೆ, ಏನಂತೀವಿ ವಾಲ್ಕ್ಯಾನಿಕ್ ಅಂತ ಏನು ಹೇಳ್ತೀವಿ, ಅದು ಓಪನ್ ಆಗುತ್ತೆ. ಆ ಓಪನ್ ಆಗೋ ಜಾಗನೇ ಏನು ಅಂತಂದರೆ ಮುಂಬೈನಲ್ಲಿ ಈ ಕಥಾನಾಯಕನ ಹಿಂದೆ ಇರತಕ್ಕಂಥ ಒಂದು ಫ್ಲ್ಯಾಶ್ ಬ್ಯಾಕ್ ಏನಿದೆ ಅನ್ನೋದನ್ನು ತೋರಿಸೋವಂಥ ಪೋರ್ಷನ್. ಬಾಂಬೆ ಶೂಟ್ ಮಾಡಬೇಕು ಅಂತಂದರೆ ರಸ್ತೆಗಳಲ್ಲಿ ಮಾಡೋವಂಥದ್ದು, ಗೇಟ್ ವೇ ಆಫ್ ಇಂಡಿಯಾ ಆಗಿರ್ಬೋದು, ಹಲವಾರು ಕಡೆಗಳಲ್ಲಿ ಆ ಚಾಲ್ ಹತ್ರ ಎಲ್ಲ ಶೂಟಿಂಗ್ ಮಾಡೋದು ಭಾಳ ಕಷ್ಟ. ಯಾಕಂದರೆ ಈಗ ಹಿಂದಿಯವರೇ ಸಾಮಾನ್ಯವಾಗಿ ಈಗ ಬಾಂಬೆನಲ್ಲಿ ರಸ್ತೆಗಳಲ್ಲೆಲ್ಲ ಶೂಟಿಂಗ್ ಮಾಡೋದು ಭಾಳ ಕಮ್ಮಿ, ಮಾಡೋದಿಲ್ಲ. ಅನೇಕ ರೀತಿಯಾದ, ಯಾಕಂದರೆ ಹೆವಿ ಟ್ರಾಫಿಕ್ಕು, ಜನಸಂದಣೆ, ಆಮೇಲೆ ಪರ್ಮಿಷನ್ಗಳು, ವಿಪರೀತ ಪರ್ಮಿಷನ್ಗಳದ ಪ್ರಾಬ್ಲಮ್ ಇರ್ತದೆ, ಶೂಟಿಂಗೇ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಒಂದು ಹೆಚ್ಚು ಕಮ್ಮಿ ನಾವು 12 ದಿವಸ ನಾವು ಶೆಡ್ಯೂಲನ್ನು ಹಾಕ್ಕೊಂಡು, ಇನ್ಕ್ಲೂಡಿಂಗ್ ಫೈಟ್ ಆಗಿರ್ಬೋದು, ಸೀನ್ಸ್ಗಳಾಗಿರ್ಬೋದು, ದೇವರಾಜ್ ಅವರು ಮತ್ತು ವಿಷ್ಣು ಸರ್ ಅವರ ಸೀನ್ಗಳನ್ನೆಲ್ಲ ಹಾಕ್ಕೊಂಡ್ವಿ. ಅದನ್ನು ಹಾಕ್ಕೊಂಡಾಗ ಏನಾಗುತ್ತೆ, ನಾವು ಮೈಸೂರಲ್ಲಿ ಅಂತಂದಾಗ ಮೈಸೂರು ಶೂಟಿಂಗ್ ಮಾಡ್ತಾಯಿದ್ರೆ ನಾವು ಯೂಶ್ವಲಾಗಿ ನಾವು 7 ಗಂಟೆಗೆ ಫಸ್ಟ್ ಶಾಟ್ ತೆಗಿತಿದ್ವಿ. ವಿಷ್ಣು ಸರ್ಗೆ ನೀವು 9 ಗಂಟೆಗೆ ಬನ್ನಿ ಸರ್ ಪರವಾಗಿಲ್ಲ ಅಂತ ನಾವು ಹೇಳ್ತಾಯಿದ್ವಿ. ನಾವು 9 ಗಂಟೆಗೆ ಬಂದು ಅಂದರೆ ಸಾಯಂಕಾಲದವ್ರಿಗೆ ಶೂಟಿಂಗ್ ಮಾಡ್ತಾಯಿದ್ವಿ. ಬೊಂಬೈನಲ್ಲಿ ನೀವು ನಂಬೋದಿಲ್ಲ, ನಾವು ಬೆಳಗ್ಗೆ ಕ್ಯಾಮ್ರಾ ತೊಗೊಂಡು ಇಂಥ ಲೊಕೇಶನ್ ಅಂತ ಹೋಗಿ ಅಲ್ಲಿ ಸೆಟಪ್ ಮಾಡ್ತಾಯಿದ್ರೆ ಸಾಲು 9 ಗಂಟೆಗೆ ಬರಲಿ ಅಂದರೆ ಅವ್ರು 8 ಗಂಟೆಗೆ ಬಂದ್ಬಿಡು, 8-8:30 ಬಂದ್ಬಿಡು. ಅಂದರೆ ಆ ಒಂದು ಹುಮ್ಮಸ್ಸು ಇರೋದು. ಬರೋಷ್ಟೊತ್ತಿಗೆ ನಾವು ಅಷ್ಟೊತ್ತಿಗೆ ಆಗಲೇ ಬೇರೆ ಶಾರ್ಟ್ಸ್ಗಳು ತೆಗಿತಾಯಿದ್ವಿ. ಅವ್ರು ಬಂದ ತಕ್ಷಣ ಅವ್ರ ಶಾರ್ಟ್ಗಳನ್ನು ಯೂಸ್ ಮಾಡ್ತಾಯಿದ್ವಿ. ಆಶೀಶ್ ವಿದ್ಯಾರ್ಥಿ ಅವ್ರದ್ದು ಪೋರ್ಷನ್ ಮಾಡ್ತಾಯಿದ್ವಿ, ಬೇರೆ ಬೇರೆ ಆರ್ಟಿಸ್ಟ್ಗಳದ್ದೆಲ್ಲ ಪೋರ್ಷನ್ಗಳನ್ನ ಮಾಡ್ತಿದ್ವಿ. ಅಂಥದ್ರಲ್ಲಿ ಬಂದ್ಬಿಡೋರು. ಗೇಟ್ ವೇ ಆಫ್ ಇಂಡಿಯಲ್ಲಿ ಮಾಡಿದ್ವಿ, ಚಾಲ್ ಹತ್ರ ಮಾಡಿದ್ವಿ ಶೂಟಿಂಗು. ಹೀಗೆ ಹಲವಾರು ಪ್ರದೇಶಗಳಲ್ಲಿ ನಾವು, ಆಮೇಲೆ ಸೆಂಟಾರ್ ಹೋಟ್ಲಿತ್ತು, ಆ ಸೆಂಟಾರ್ ಹೋಟ್ಲಲ್ಲಿ ಶೂಟಿಂಗ್ ಮಾಡಿದ್ವಿ. ಆ ಹೋಟ್ಲಲ್ಲಿ ಶೂಟಿಂಗ್ ಮಾಡುವಾಗ ಒಂದು ಮೀಟಿಂಗ್ ಸೀನ್ ಇದೆ, ಅದೆಲ್ಲ ಇರುವಾಗ ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಶೂಟಿಂಗ್ ಮಾಡಿದ್ವಿ. ಅಂಥದ್ರಲ್ಲಿ ಅವ್ರು ವಿಷ್ಣು ಸರ್ 6 ಗಂಟೆ ನೀವು ಹೋಗಿ, ಇಲ್ಲ ಅದೇನಿದೆ ಈ ಪೋರ್ಷನ್ ಏನಿದೆ ಮುಗಿಸ್ಬಿಡಿ ಅಂದ್ಬಿಡೋರು. ಸರ್ ಇಲ್ಲ ನೀವು ಹೋಗಿ ಸರ್ ಪರವಾಗಿಲ್ಲ ಅಂದೆ, ನೋ ಐ ವಿಲ್ ಬಿ ಹಿಯರ್ ಅನ್ನೋ. ನಮಗೆ ಒಂಥರ ಮುಜುಗರ ಆಗೋದು, ಸರ್ ನೀವು ಹೋಗಿದಂಗೆ ಅದರ ಬೇರೆ ಮಾಡ್ತೀವಿ, ಇಲ್ಲ ಐ ವಿಲ್ ಬಿ ಹಿಯರ್ ಅಂತ. ಸೊ ಕೊನೆಗೆ ಏನಾಗೋದು, ಅವರು ಅಷ್ಟು ಇನ್ವಾಲ್ವ್ ಆಗಿರೋ ಕೊನೆಗೆ ಅವ್ರ ಸೀನನ್ನು ಮಾಡಿ ರಾತ್ರಿ 9 ಗಂಟೆ 10 ಗಂಟೆ 11 ಗಂಟೆವರೆಗೂ ಸೆಂಟಾರ್ ಹೋಟ್ಲಲ್ಲಿ ಶೂಟಿಂಗ್ ನಾವು ಮಾಡಿದ್ದೀವಿ. ನೀವು ನೋಡಿರ್ಬೋದು ಆ ಇದರಲ್ಲಿ ಸಾಹಸ ಸಿಂಹ ಅಂತೇಳಿ ಬಂದಾಗ ಒಂದು ಆ ಬಿಲ್ಡಿಂಗ್ ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟಲ್ಲಿ ಆಗುತ್ತೆ, ಫೈರ್ ಬಾಲ್ ಬರುತ್ತೆ. ಫೈರ್ ಬಾಲಲ್ಲಿ ಬಂದ ತಕ್ಷಣ ಒಂದು ಸಿಂಹ ಜಂಪ್ ಆಗುತ್ತೆ. ಆ ಸಿಂಹ ಜಂಪಾಗಿ ಹಂಗೇ ನಡ್ಕೊಂಬಂದಾಗ ಆ ಸಿಂಹ ಹಂಗೆ ನಿಂತಾಗ ಅದು ವಿಷ್ಣು ಸರ್ ಕಾಣ್ತಾರೆ. ಸೊ ಆ ಪೋರ್ಷನ್ನ ನಾವು ಅಲ್ಲಿ ಮಾಡಿದಾಗ, CG ಎಫೆಕ್ಟ್ನ ಮಾಡಿದಾಗ ಅಲ್ಲಿ ಅದನ್ನು ಶೂಟ್ ಮಾಡಿದ್ವಿ ನಾವು. ಆ ಒಂದು ಪೋರ್ಷನ್ ಆಗಿರ್ಬೋದು. ಆಮೇಲೆ ಚಾಲಲ್ಲಿ ಶೂಟ್ ಮಾಡಿರ್ತಕ್ಕಂಥದ್ದಾಗುತ್ತೆ. ಫಿಲ್ಮ್ ಸಿಟಿಯಲ್ಲಿ ಒಂದು ಗಣೇಶಂದು ಒಂದು ಪೋರ್ಷನ್ ಇದೆ, ಅಲ್ಲಾಗಿರ್ಬೋದು. ಅನೇಕ ಎಪಿಸೋಡ್ಗಳನ್ನು
ನಾವು ಶೂಟಿಂಗ್ ನಾವು ಮಾಡಿದ್ವಿ. ಅದು ಮಾಡೋವಾಗ ಈ ಕಾರ್ ಸೀನ್ ಇತ್ತು, ಈ ಮಾಂಟೇಜ್ ಆಗಿರುತ್ತೆ. ನಾನು ಶೂಟಿಂಗ್ ಮಾಡೋಕ್ಕೆ ಮುಂಚೆನೇ ಬಾಬು ಅವ್ರ ಹತ್ರ ಮಾತಾಡಿ ನಿರ್ಮಾಪಕರ ಹತ್ರ ಮಾಡಿದಾಗ ಈ ಹೀರೋ ಯೂಸ್ ಮಾಡೋಂಥ ಕಾರ್ ಬೇಕಲ್ಲ, ನನಗೊಂದು ಶೋಕಿ ಇತ್ತು. ಏನಂದರೆ ಸಾರ್ನ ತೋರ್ಬೇಕಾದ್ರೆ ಒಂದು ಬಿಗ್ 6 ಡೋರ್ ಕಾರ್ ಬೇಕು ಅಂತ. ಸೊ ಆ 6 ಡೋರ್ ಕಾರ್ ಬೇಕು ಅಂದಾಗ ಆವಾಗ ನಮಗೆ ಬಾಂಬೆನಲ್ಲಿ ರಾಮನಾಥ್ ಸರ್ ಅಂತ, ಎಸ್ ರಾಮನಾಥ್ ಅಂತ ಕೇಳಿರ್ಬೋದು, ಪ್ರೊಡ್ಯೂಸರು ಡೈರೆಕ್ಟ್ರು, ಕನ್ನಡ ಸಿನಿಮಾನೆಲ್ಲ ಮಾಡಿದರು. ಶ್ರೀರಾಮ್ ಅವರ ಅಣ್ಣ ಅವರು. ಸೊ ಅವರು ಅಮಿತಾಬ್ ಬಚ್ಚನ್ ಅವರು ಭಾಳ ಕ್ಲೋಸು. ಅವರು ಬಾಂಬೆನಲ್ಲಿ ನಮಗೆ ಶೂಟಿಂಗೆಲ್ಲ ಅರೇಂಜ್ಮೆಂಟ್ ಮಾಡಿಕೊಟ್ರು. ಆಗ ಅವ್ರು ಕೇಳಿದೆ ನಾನು, ಸರ್ ಐ ವಾಂಟ್ 6 ಡೋರ್ ಕಾರ್. ಹಾಂ, ಯು ವಾಂಟ್ 6 ಡೋರ್ ಕಾರ್? ಎಸ್ ಸರ್, ಐ ವಾಂಟ್ ದಸ್. ಅಲ್ಲಿ ಟ್ರೈ ಅಲ್ಲ ಸರ್, ಬೇಕೇ ಬೇಕು ಅಂದೆ. ಆವಾಗ ಅವರು ಪ್ರೊಡ್ಯೂಸರ್ ಹತ್ರ ಮಾತಾಡಿ ಹೇಳಿದ್ರು, ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಅಂತ. ಅಂದರೆ ನಾವು ಶೂಟಿಂಗ್ ಮಾಡ್ತಾ ಇರೋ ಜಾಗಕ್ಕೂ ಬಾಂಬೆನಲ್ಲಿ ಅವರು ಕಾರ್ ಹೊರಡುತ್ತಲ್ಲ ಆ ಜಾಗಕ್ಕೂ ಭಾಳ ಡಿಸ್ಟೆನ್ಸ್ ಇರೋದು. ನಿಮ್ಗೆ ಗೊತ್ತಿದೆ ಬಾಂಬೆ ಟ್ರಾಫಿಕ್ ಹೇಗಿದೆ ಅಂತ. ಅವ್ರು ಹೇಳೋರು, ನಿರ್ಮಾಪಕನ ಕರೆದು, ಬಾಬು ನೀವು ಚಲೋ ಅಂದ ತಕ್ಷಣ ಮೀಟ್ರ್ ಸ್ಟಾರ್ಟ್ ಆಗುತ್ತೆ. ಅವ್ನು ಅಲ್ಲಿಂದ ಬಂದು ಇಲ್ಲಿಂದ 1 ನಿಮಿಷ ಕೂಡ ಗಾಡಿನ ನಿಲ್ಲಿಸ್ಕೊಳಂಗಿಲ್ಲ, ನೀವು ಶೂಟಿಂಗ್ ಮಾಡಬೇಕು ನೀವು ಅನ್ನೋರು. ಸೊ ಈ ಒಂದು ನಮಗೆ ಮೈಂಡಲ್ಲಿರೋದು. ಸೊ ಅದಕ್ಕೆ ಅಲ್ಲಿ ಹೊರಟಿದೆ ಗಾಡಿ ಅಂತಂದ ತಕ್ಷಣ ಅಷ್ಟರಲ್ಲಿ ಇಲ್ಲಿ ಬೇರೆ ಪೋರ್ಷನೆಲ್ಲ ಮಾಡಿ ಗಾಡಿ ಬಂದು ನಿಂಚಿದ ತಕ್ಷಣ ಮಿಲ್ಟಾಗಿ ವಿಷ್ಣು ಸಾರ್ದು ಕಾರ್ ಶಾಟು ಅದನ್ನೆಲ್ಲ ತೆಗೆದು ಅದನ್ನೆಲ್ಲ ಮಾಡ್ತಾಯಿದ್ವಿ. ಸೊ ಈ ಥರ ಕಾರ್ ಶಾಟ್ನೆಲ್ಲ ನಾನು ತೆಗೆಯುವಾಗ ಈ ರೋಡಲ್ಲಿ ಶೂಟ್ ಮಾಡಬೇಕು. ಕಾರಲ್ಲಿ ಸಾರ್ ಕೂತಿದ್ದಾಗ ಸಾರ್ ಹೋಗೋದು ಶಾಟ್ ತೆಗೆದು ಅಲ್ಲೇನಾಗುತ್ತೆ, ಹಲವಾರು ಬ್ಲಾಕ್ಸ್ಗಳು ಬರುತ್ತೆ. ಹಲವಾರು ಬ್ಲಾಕ್ಸ್ಗಳಲ್ಲಿ ಬರಬೇಕಾದಾಗ ಡ್ರೆಸ್ಗಳು ಚೇಂಜ್ ಮಾಡಬೇಕಲ್ಲ. ಆ ಡ್ರೆಸ್ಗಳು ಚೇಂಜ್ ಮಾಡಬೇಕು ಅಂತಂದಾಗ ಕಾರಲ್ಲೇ ರನ್ನಿಂಗ್ನಲ್ಲೇ ಸಾರ್ ವಿಷ್ಣು ಸಾರ್ ಕೋಟ್ನೆಲ್ಲ ತೆಗೆದು ಮಾಡ್ಕೊಂಡು ಹಂಗಂಗೆ ಚೇಂಜ್ ಮಾಡೋದು, ಗ್ಲಾಸ್ಗಳು ಚೇಂಜ್ ಮಾಡೋದು, ಕೂತ್ಕೊಳ್ಳೋ ಸ್ಟೈಲು ಗೀಲೆಲ್ಲ ನೀವು ನಂಬಲ್ಲ. ಇಡೀ ಬಾಂಬೆ ಸುತ್ತಾ ಇದ್ದೀವಿ ನಾವು. ಈ ಶಾರ್ಟ್ ಮುಗಿತಾ ನಗಣ ಇದು ಓಕೆ ಅಂತ, ಸರ್ ಇದು ಓಕೆ ನೆಕ್ಸ್ಟ್ ಅಂದ ತಕ್ಷಣ ನೆಕ್ಸ್ಟ್ ಇಮಿಡಿಯೇಟ್ ಕಾಸ್ಟ್ಯೂಮ್ ಅಂದ ತಕ್ಷಣ ಅಂದೇ ಕಾರಲ್ಲಿ ಮುಂದೆ ಕೂತ್ಕೊಂಡು ಆ ಇಮಿಡಿಯೇಟಾಗಿ ಆ ಕಾಸ್ಟ್ಯೂಮ್ ಕೊಟ್ಟರೆ ಅಲ್ಲೇ ಹಾಕ್ಕೊಳ್ಳೋದು, ಕೋಟ್ ಹಾಕ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು, ಹಂಗೆ ಕೂತ್ಕೊಳ್ಳೋದು, ಗ್ಲಾಸ್ ಹಾಕ್ಕೊಳ್ಳೋದು, ಇದು ಮಾಡೋದು. ಸೊ ಇದೆಲ್ಲ ಹೆಂಗೆ ಅಂದರೆ ಎಷ್ಟು ಹುರುಪಾಗಿ ಮಾಡ್ತಿದ್ರು ಅಂದರೆ ವಿಷ್ಣು ಸಾರು ಟಕ ಅಂತ ಮಾಡೋರು. ಅಂದರೆ ಒಬ್ಬ ಆರ್ಟಿಸ್ಟಿಗೆ ಆ ಪಾತ್ರದಲ್ಲಿ ಇಳಿದಾಗ ಆ ಪಾತ್ರಕ್ಕೆ ಹೇಗೆ ನ್ಯಾಯ ಸಲ್ಲಿಸಬೇಕು, ಅದ್ರ ಬಗ್ಗೆ ಎಷ್ಟು ಸಿನ್ಸಿಯಾರಿಟಿ ಇರುತ್ತೆ ಅಂತಕ್ಕಂಥಕ್ಕೆ ವಿಷ್ಣು ಸಾರ್ ಸಾಕ್ಷಿ ಅದಕ್ಕೆ. ಯಾಕಂದರೆ ಅವರು ಡಿಸಿಪ್ಲಿನಲ್ಲಿ ಇರತಕ್ಕಂಥ ಆರ್ಟಿಸ್ಟ್. ಅದೇ ಡಿಸಿಪ್ಲಿನ್ ನಾವು ಕೆಲಸ ಮಾಡ್ಬೇಕಾದ್ರೆ ನಮ್ಗಳಲ್ಲೂ ಆ ಡಿಸಿಪ್ಲಿನ್ ಇರಬೇಕು. ಸೊ ಅವನು ಪಕ್ಕ ಪ್ಲ್ಯಾನ್ ಇದ್ರೇ ಅವರು ವರ್ಕ್ ಮಾಡೋಕ್ಕಾಗೋದು. ಸೊ ನಾವು ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಎಂಟೈರು ಇದು ಮಾಡ್ತಾಯಿದ್ದಾಗ ಕೊನೆಗೆ ತಮಾಷೆ ಮಾಡೋರು. ಕೋಟೆಲ್ಲ ಹಾಕ್ಕೊಂಡು ಇದ್ದ ತಕ್ಷಣ ಇದೇನೋ ತೆಗಿಬೇಕನ್ನಪ್ಪ, ಇಲ್ಲ ಹಿಂಗೆ ತಗೊಂಡು ಶರ್ಟಲ್ಲಿ ಕೂತಿರ್ತಾರೆ, ಹಿಂಗೆ ಏನೋ ತೆಗಿತೀಯಾ ಅಂತ ತಮಾಷೆ ಮಾಡೋರು ಅವರು. ಸೊ ಆ ಥರ ಆ ನಿಟ್ಟಿನಲ್ಲಿ ಕೂಡ ಅವರು ಕೆಲಸ ಮಾಡಿರ್ತಕ್ಕಂಥದ್ದು ಬಾಂಬೆನೇ. ಈ ಪೋರ್ಷನ್ ನೀವು ನೋಡಿದಾಗ ಎಂಟೈರ್ ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್ನೇ ಬರುತ್ತೆ, ಭಾಳ ವಿಚ್ ಇಸ್ ವೆರಿ ಬಿಗ್ ಎಪಿಸೋಡ್. ಸೊ ಅದನ್ನು ನಾವು 12 ದಿವಸಗಳ ಕಾಲ ಶೆಡ್ಯೂಲನ್ನು ನಾವು ಹಾಕ್ಕೊಂಡಿದ್ವಿ. ಅದನ್ನು ನೀವು ನಂಬಲ್ಲ, ನೀವು ಆರ್ಟಿಸ್ಟ್ಗಳ ಕೋಆಪ್ರೇಷನ್, ವಿಷ್ಣು ಸಾರ್ ಕೋಆಪ್ರೇಷನ್, ದೇವರಾಜ್ ಅವ್ರ ಕೋಆಪ್ರೇಷನ್, ಆಮೇಲೆ ಪ್ರೊಡಕ್ಷನ್ ವ್ಯಾಲ್ಯೂಸು, ಪ್ರೊಡ್ಯೂಸರ್ಸ್ ಕೊಟ್ಟಂಥ ಫೆಸಿಲಿಟಿ ಆಗಿರ್ಬೋದು. ಅದನ್ನಲ್ಲಿ ಯಾವಾಗಲೂ ಏನಾಗುತ್ತೆ ಅಂದರೆ ನಾವು ಕೆಲಸ ಮಾಡ್ತೀವಿ, ನಾವು ಈ ಸೀನ್ ಮುಗಿದು ನೆಕ್ಸ್ಟ್ ಸೀನ್ ಮಾಡಬೇಕು, ನೆಕ್ಸ್ಟ್ ಸೀನ್ ರೆಡಿ ಇರಬೇಕಲ್ಲ. ಸೊ ರೆಡಿ ಇರಬೇಕಾದ್ರೆ ಅದಕ್ಕೆ ಬ್ಯಾಕಪ್ ಬೇಕು. ಬ್ಯಾಕಪ್ ಕೊಡೋರು ಯಾರು? ನಿರ್ಮಾಪಕರು ಕೊಡಬೇಕು. ಆ ನಿರ್ಮಾಪಕರಲ್ಲಿ ಆ ವಿಷಯದಲ್ಲಿ ನಾನು ಸ್ವರೂಪ ಬಾಬು ಅವ್ರನ್ನ ಐ ಅಪ್ರಿಷಿಯೇಟ್ ಹಿಮ್ ಲಾಟ್. ಯಾಕಂದರೆ ಅವರು ಇರೋರು, ಸರ್ 5 ಗಂಟೆಗೆ ನೀವು ಶೂಟಿಂಗ್ ಮಾಡಬೇಕು ಅಂದರೆ ಮಧ್ಯಾಹ್ನ 1 ಗಂಟೆಗೆ ಬಂದಿರೋರು, ಸರ್ 5 ಗಂಟೆದು ರೆಡಿ ಇದೆ ಸಾರ್ ಅಂತ. ಅಂದರೆ ಆ ನಿಟ್ಟಿನಲ್ಲಿ ಪ್ರಿಪ್ರೇಷನಲ್ಲಿ ಕೆಲಸ ಮಾಡಿಕೊಂಡು. ಸೊ ಅದು ಮಾಡಿದಾಗ ನಾವು 12 ದಿವಸ ಹಾಕಿದ್ದ ಶೆಡ್ಯೂಲನ್ನು ನೀವು ನಂಬಲ್ಲ, ಕೇವಲ 9 ದಿವಸದಲ್ಲಿ ಮುಗಿಸಿದ್ದೀವಿ. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅನಿಸ್ಬೋದು, ಏನೇ ಇಷ್ಟು ದೊಡ್ಡ ಎಪಿಸೋಡ್ 9 ದಿವಸದಲ್ಲಿ ಮುಗಿಸಿದ್ರು, ಅದು ಹೆಂಗೆ ಮುಗಿಸಿದ್ರು ಅಂತ ಹೇಳ್ತಾರೆ. ಇದೊಂದು ನಿಜವಾಗ್ಲೂ ಒಬ್ಬ ಡೈರೆಕ್ಟ್ರು, ಒಂದು ಪ್ರೊಡಕ್ಷನ್ ಡಿಸೈನರು, ಪ್ರೊಡ್ಯೂಸರ್ ಇದನ್ನು ಪ್ಲ್ಯಾನ್ ಮಾಡಿದ್ರೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ದಿಸ್ ಇಸ್ ಆಲ್ಸೋ ಒನ್ ಎಕ್ಸಾಂಪಲ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನೀವು ನಂಬೋದಿಲ್ಲ, ನೀವು ಅವತ್ತಿನ ದಿವಸ ಆ ಸಿನಿಮಾವನ್ನು ಆನ್ ದ ಡೇ ಆಫ್ ದಿ ಸಾಂಗ್ ರೆಕಾರ್ಡಿಂಗ್ ದಿವಸನೇ ಎಲ್ಲ ಏರಿಯಾಗೆ ಸೇಲ್ ಆಗೋದು. ಬರೀ ಒಂದು ಆ್ಯಡಲ್ಲಿ ಇಟ್ಕೊಂಡು ಆ ಸಿನಿಮಾ ಮಾಡ್ತೀವಿ ಅಂದರೆ ಆ ಸಿನಿಮಾಗೆ ಟೈಟ್ಲಿಗಿದ್ದಂಥ ಒಂದು ಗಟ್ಟಿ ಇದಿದೆಯಲ್ಲ, ವೈಡರ್ ಪರ್ಸ್ಪೆಕ್ಟಿವ್ ಅಂತ ನಾವು ಏನು ಹೇಳ್ತೀವಿ, ಅದಿದ್ದು ಇದಾಯಿತು. ಆಮೇಲೆ ಆಡಿಯೋ ಲಾಂಚ್ ದಿವಸನೇ ಇದನ್ನು ಪ್ಲ್ಯಾಟಿನಮ್ ಡಿಸ್ಕನ್ನು ಕೊಟ್ಟಂಥದ್ದು, ರೆಕಾರ್ಡ್ ಬ್ರೇಕ್ ಅದು ಅವತ್ತಿನ ದಿವಸ ಸೇಲ್ಸ್ ಆಗಿರ್ತಕ್ಕಂಥ ಅವತ್ತೇ ಫಂಕ್ಷನ್ ಕೂಡ ಮಾಡಿದ್ದೀವಿ. ಇದೆಲ್ಲ ಒಂದು ಹಲವಾರು ರೆಕಾರ್ಡ್ ಬ್ರೇಕ್ಗಳ ಆ ಚಿತ್ರದಲ್ಲಿದೆ. ಆ ಸಿನಿಮಾ ರಿಲೀಸ್ ಆದಾಗ ಭಾಳ ವರ್ಷಗಳಾಗಿತ್ತು. ಕಲ್ಪನಾ ಚಿತ್ರಮಂದಿರದಲ್ಲಿ ಪೊಲೀಸನ್ನು ನಿಲ್ಲಿಸಿ, ನೀವು ನಂಬಲ್ಲ, ಹೆಚ್ಚು ಕಮ್ಮಿ 6-7 ದಿವಸ ರಿಸರ್ವ್ ವ್ಯಾನ್ ಇತ್ತು. ಆ ಕ್ರೌಡ್ ಇತ್ತು ಥಿಯೇಟ್ರ್ನಲ್ಲಿ. ಕಲ್ಪನಾ ಥಿಯೇಟ್ರ್ ಗೇಟಿಂದ ಒಳಗಡೆವ್ರಿಗೆ ಒಂದು ಡಿಸ್ಟೆನ್ಸ್ ಇದೂ ಜನ ಇರೋರು, ಅಂದರೆ ಗೇಟ್ವರೆಗೂ ಅಷ್ಟು ಜನ ಇರೋರು. ಸೊ KG ರೋಡಲ್ಲಿ ಆ ಟ್ರಾಫಿಕ್ನಲ್ಲಿ ಆ ಮಧ್ಯದಲ್ಲಿ ಇರುವಾಗ ಪೊಲೀಸ್ ವ್ಯಾನು ಅಲ್ಲಿದ್ದು ಆ ಒಂದು ದೊಡ್ಡ ಕ್ರೌಡ್ ಇತ್ತು ಆ ಸಿನಿಮಾಕ್ಕೆ. ಸೊ ಆ ಸಿನಿಮಾ ಮಾಡಿದಾಗ, ರಿಲೀಸ್ ಆದಾಗ ಫಸ್ಟ್ ಡೇ ಕಲ್ಪನಾ ಚಿತ್ರಮಂದಿರದಲ್ಲಿ ಏನು ಓಪನಿಂಗ್ ತಗೊಂತೋ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಚಿತ್ರಮಂದಿರಗಳಲ್ಲೂ ಅದು ಸಾಬೀತು ಮಾಡ್ತು.
ಒಂದೇ ಒಪಿನಿಯನು, ಒಂದೇ ಯಶಸ್ವಿ, ಒಂದೇ ರೀತಿಯ ಫ್ಯಾನ್ಸ್ಗಳ ಸಂಭ್ರಮ ಇದೆಲ್ಲ ಆಗಿದ್ದು ನಿಜವಾಗ್ಲೂ ಕೋಟಿಗೊಬ್ಬ. ಈ ಫ್ಯಾನ್ಸ್ಗಳಿಂದ ಆದ ಸಿನಿಮಾನೇ ಕೋಟಿಗೊಬ್ಬ ಅಂತ ಹೇಳೋಕ್ಕೆ. ಈ ಸಿನಿಮಾ ಮಾಡಬೇಕು ಅಂತಂದಾಗ ಹೀರೋಯಿನ್ ಬೇಕು ಅಂತಂದು ಹೇಳಿದಾಗ ನಮ್ಮ ಬಾಬು ಅವರು ಹಲವಾರು ಹೀರೋಯಿನ್ಗಳ ಬಗ್ಗೆ ಅದನ್ನು ಇದನ್ನೇ ಮಾಡಿದ್ರು. ಅಷ್ಟರಲ್ಲಿ ಆಗಲೇ ಇದೊಂದು ಪ್ರಪೋಸ್ ಬಂತು ಪ್ರಿಯಾಂಕ್ ಅವರು. ಈಗಾಗಲೇ ಅವರು ಬೇರೆ ಸಿನಿಮಾ ಮಾಡ್ತಾಯಿದ್ದಾರೆ ಅಂತ ಹೇಳೋದಂತ ಗೊತ್ತಾಯಿತು. ಅದಾಗ ಹೋಗಿ ಬಾಬು ಅವರು ಹೋಗಿ ಬಾಂಬೆಲಿ ಮೀಟ್ ಮಾಡಿದ್ರು. ನಾವು ನೋಡಿ ಆಯಮ್ಮನ ನೋಡಿದ ತಕ್ಷಣ ಶಿ ಸೂಟಬಲ್, ಶಿ ಈಸ್ ವೆರಿ ಗುಡ್ ಅಂತ ಹೇಳಿ ಇದು ಮಾಡಿದ್ವಿ. ಈ ಕ್ಯಾರೆಕ್ಟ್ರಿಗೆ, ಆ ಪಾತ್ರಕ್ಕೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಯಾಕಂದರೆ ಅವಿನಾಶ್ಗೆ ಇದಾಗಬೇಕಾಗಿತ್ತು, ಮಗಳ ಕ್ಯಾರೆಕ್ಟರ್ ಥರ ಬರ್ಕಂತಕ್ಕಂಥ. ಸೊ ಆ ಪಾತ್ರವನ್ನು ಕ್ಯಾರೆಕ್ಟ್ರು ಪ್ಲಸ್ ಆ ಪಾತ್ರಕ್ಕೆ ಭಾಳ ಫಿಟ್ ಆಗಿರ್ತಕ್ಕಂಥದ್ದು ಅವರು ಮೇಡಮ್ ಇದ್ದರು. ಅವರು ಎಷ್ಟು ಸಿನ್ಸಿಯರ್ ಅಂದರೆ ಅವರು ಆಗಲೇ ಪ್ರಿಯಾಂಕಾ ಮೇಡಮು ಆಗಲೇ ಅವರು ಆ ಭಾಷೆ ಬಗ್ಗೆ ಭಾಳ ಆಸಕ್ತಿ ಅವ್ರಿಗೆ. ಇದು ಹೇಳಿದ್ರೆ ಲೈಕ್ ದಿಸ್, ಇದು ಹೇಳ್ತೀರಾ ಅಂತ ಅವರು ಅಷ್ಟು ಚೆನ್ನಾಗಿ ಆ ಭಾಷೆಯನ್ನು ನಾವು ಹೇಳಿದಾಗ ಅದನ್ನು ಅರ್ಥ ಮಾಡಿಕೊಂಡು ಅವ್ರು ನೀಟಾಗಿ ಮಾತಾಡೋರು. ಸೊ ಅವರು ಮಾತಾಡೋರು. ಹಿಂದೆ ಕೂಡ ನಾನು ಹೇಳಿದ್ದೀನಿ, ನಾವು ಊಟಿ ಶೂಟಿಂಗ್ ಮಾಡ್ತಾಯಿದ್ವಿ. ಊಟಿನಲ್ಲಿ ಶೂಟಿಂಗ್ ಮಾಡುವಾಗ ನೈಟ್ ಎಫೆಕ್ಟು, ರೈನ್ ಎಫೆಕ್ಟ್ ಬರುತ್ತೆ. ವಿಷ್ಣು ಸರ್ ಆಟೋದಲ್ಲಿ ಬಂದಾಗ ಅಯ್ಯಮ್ಮನ ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋದಾಗ ಮಳೆ ಬರುತ್ತೆ. ಅಲ್ಲೇ ಇರ್ತಾರೆ, ವಿಷ್ಣು ಸರ್ ಬರೋವರೆಗೂ ಇರ್ತಾರೆ. ಆ ಮಳೆ ಎಫೆಕ್ಟ್ ತೆಗಿಬೇಕು. ಊಟಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಚಳಿ, ಎಂಥ ಚಳಿ ಇರುತ್ತೆ. ಆ ಸೀನಲ್ಲಿ ನಾವು ತೆಗಿಬೇಕು ಅಂತಂದಾಗ ಊಟಿಲಿ ಮಾಡಬೇಕು ಅಂತ ಮಳೆ ಸೀನು ಅದು ಅಂತ ತೆಗಿಬೇಕು, ಶೂಟಿಂಗ್ ಮಾಡುವ 6 ಗಂಟೆ ಮೇಲೆ ಚಳಿ ಮೇಲೆ ಅಂತಂದಾಗ ಅವರು ಮಳೆನಲ್ಲೇ ಆ್ಯಕ್ಟ್ ಮಾಡಿದ್ರು. ಟ್ಯಾಂಕರ್ ತರಿಸಿ ಮಳೆ ನೀರು ಬಿಟ್ಬಿಟ್ಟು ನೀರೆಲ್ಲ ಹಾಕಿ ಅವ್ರ ಮೇಲೆ ರೈನ್ ಎಫೆಕ್ಟನ್ನು ಶೂಟ್ ಮಾಡಿದಾಗ ಆಯಿತು ಶಾರ್ಟ್ ಮುಗಿದು ಆಚೆ ಬಂದರೆ ಅವ್ರು ನಡಗಕ್ಕೆ ಸ್ಟಾರ್ಟ್ ಮಾಡಿ ಆ ಪೋರ್ಷನ್ನು ಎಲ್ಲ ತೆಗಿಬೇಕು ಅಂದಾಗ ಇನ್ನು ಮಾರನೇ ದಿವಸ ಮೋಸ್ಟ್ಲಿ 90% ಶೂಟಿಂಗ್ ಇರೋಲ್ಲ ಅಂತ ಅಂದ್ಕೊಂಡು. ನೀವು ನಂಬಲ್ಲ, ಬೆಳಗ್ಗೆ 7:30-8 ಗಂಟೆಗೆ ಅಮ್ಮ ರೆಡಿ ಆಗಿಬಿಟ್ಟಿದ್ರು. ಅಮ್ಮ ಬರೋದಕ್ಕೆ ಮ್ಯಾನೇಜರ್ ಹತ್ರ ಕೇಳಿದೆ, ಅಮ್ಮ ರೆಡಿ ಲೊಕೇಶನ್ ಆರಾಮೇ ಅಂತಂದರು. ಮ್ಯಾನೇಜರ್ನ ಕೇಳಿದೆ, ಅವರು ಬಂದು ಸರ್ ಮೇಡಮ್ ರೆಡಿ ಆಗ್ತಾಯಿದ್ದಾರೆ, ಬರ್ತಾರೆ ಅಂದರೆ ನಮ್ಮ ಅಸೋಸಿಯೇಟ್ಗಳೆಲ್ಲ ಹೇಳಿದ್ರು. ಬರ್ತಾರೆ ಸರ್, ಮೇಡಮ್ ರೆಡಿ ಇದ್ದಾರೆ ಅಂತ. ನಾನು ಹೋಗಿ ಮಾತಾಡ್ತಾಯಿದ್ರೆ ಅಮ್ಮ ಮಗಳು ಒಂದು ಜೋರು ಬೆಂಗಾಲಿ ಭಾಷೆಯಲ್ಲಿ ಮಾತಾಡ್ತಾಯಿದ್ದಾರೆ. ನನಗೆ ಅರ್ಥ ಆಯ್ತಿದ್ದೇನೋ ನಡೀತಾ ಇದೆ ಅಂತ. ನಾನು ಹೊಂಟು ಹೋಗಿದ ತಕ್ಷಣ ವಾಟ್ ಪ್ರಿಯಾಜಿ ವಾಟ್ ಮೇರಾ ಮಮ್ಮಿನೂ ಖುಷ್ ಬೋಲ್ರ ಹೆಂಗೆ ಅಂತ ನಾನು ಏನು ಹೇಳ್ತೀನಿ, ಇಲ್ಲ ಬೇಡ ನೀವೇನು ತಲೆ ಕೆಡ್ಸ್ಕೊಬೇಡಿ ಅಂತ. ಅವ್ರ ತಾಯಿಗೆ ಏನಂದರೆ ಅವತ್ತಿನ ದಿವಸ ರೆಸ್ಟ್ ತೊಗೊಳ್ಳಿ ಮಾಡಲಿ ಅಂತ. EMIನೂ ನಾನು ರೆಸ್ಟ್ ತೊಗೊಳ್ಳೋದು ಬೇಡ, ಇಷ್ಟು ಜನ ಯೂನಿಟ್ ಎಲ್ಲ ಇದೆಯಲ್ಲ, ಬಂದು ಶೂಟಿಂಗ್ ಮಾಡಬೇಕು ಅಂತೇಳಿ ಅಯ್ಯಮ್ಮ ಡೈರೆಕ್ಟ್ ಐ ಆಮ್ ರೆಡಿ ವೆಲ್ಕಮ್ ಅಂತ ಅಯ್ಯಮ್ಮ ಅವ್ರ ತಾಯಿಗೂ ಕೇರ್ ಮಾಡಲಿದ್ರೆ ಅವ್ರ ತಾಯಿಗೆ ರೋಪ್ ಹಾಕೋರು ಬೆಂಗಾಲಿನ. ನಾನು ಹೋಗ್ತೀನಿ ಅಂದ್ಬಿಟ್ಟು ಬಂದು ಆ್ಯಕ್ಟ್ ಮಾಡಿದಂಥ ಹೆಣ್ಮಗು ಅದು. ನಿಜವಾಗ್ಲೂ ಅಂದರೆ ಯಾಕೆ ಹೇಳ್ತೀನಿ ಅಂದರೆ ದಿ ಸಿನ್ಸಿಯಾರಿಟಿ ಟುವರ್ಡ್ಸ್ ದಿ ಪ್ರೊಫೆಷನ್ ಇದೆಯಲ್ಲ, ಅದಿದ್ದರೆ ಯಾವತ್ತೂ ಸಕ್ಸಸ್ ಆಗುತ್ತೆ ಅನ್ನೋಕ್ಕೆ ಪ್ರಿಯಾಂಕಾ ಮೇಡಮ್ ಅವರು ಸಾಕ್ಷಿ. ಅವರನ್ನು ಮತ್ತೊಮ್ಮೆ ಅಭಿಮಾನಿಗಳಿಗೆ, ಕನ್ನಡ ಜನತೆಗೆ ನಮ್ಮ ತಿರ್ಗಾ ಒಂದು ಹಬ್ಬದ ಊಟವನ್ನು ಉಣಿಸುವಂಥ ಸೌಭಾಗ್ಯವನ್ನು ನಮ್ಮ ನಿರ್ಮಾಪಕರು ಮಾಡಿಕೊಟ್ಟಿದ್ದಾರೆ. ತಿರ್ಗಾ ಆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನೀವು ನೋಡಿ ಖುಷಿ ಪಡ್ತೀರಾ. ಇವ್ರು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ.